ನಮಸ್ಕಾರ ಗೆಳೆಯರೇ, ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಡೈಮಂಡ್ ಎಕ್ಸ್ಪ್ರೆಸ್ ಲಿವರಿನ ಮಾಡಿಕೊಂಡು ತಂದಿದ್ದೀನಿ. ಈ ಒಂದು ಲಿವರಿ ಫುಲ್ HD ಕ್ವಾಲಿಟಿ ಲಿವರಿ ಆಗಿರುತ್ತೆ ಮತ್ತು ಸೂಪರ್ ಆಗಿರುತ್ತೆ. ಮಿಸ್ ಮಾಡಿದೆ ಪ್ರತಿಯೊಬ್ಬರು ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋನ ಪೂರ್ತಿ ನೋಡಿ. ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ. ಹಂಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಗೆಳೆಯರೇ, ಈ ಒಂದು ಲಿವರಿ ನಿಮಗೆ 4K ಮತ್ತು 7K HD ಎರಡು ಕ್ವಾಲಿಟಿ ಲಿವರಿ ಲಿಂಕು ನಿಮಗೆ ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಆ ಥರ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಮಿಸ್ ಮಾಡಿದ ಪ್ರತಿಯೊಬ್ಬರು ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೇ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. NWKRTC ಅಂತ ದೊಡ್ಡದಾಗಿ ಮೇಲ್ಗಡೆ ಹಾಕಿದ್ದೀನಿ ಡಿಫ್ರೆಂಟ್ ಫಾಂಟ್ಸಲ್ಲಿ. ಆಮೇಲೆ ಆ ಕಡೆ ಈ ಕಡೆ ಎರಡು ದಿಕ್ಸೂಚಿಗಳದ್ದು ಫೋಟೋನು ಆ್ಯಡ್ ಮಾಡಿ, ಈ ಕಡೆ ಯಲ್ಲಾಪುರ ಘಟಕ ಅಂತಲೂ ಈ ಸೈಡಲ್ಲಿ ಹಾಕಿ, ಪವರ್ಡ್ ಬೈ KSRTC ಅಂತ ಹಾಕಿ, ಬ್ಯಾಕ್ಗ್ರೌಂಡಲ್ಲಿ ಒಂದು ಕರ್ನಾಟಕ ಫ್ಲ್ಯಾಗ್ದು ಒಂದು ಫೋಟೋನ ಹಾಕಿ, ಆಮೇಲೆ ಡೈಮಂಡ್ ಅಂತಲೂ ಹಾಕಿ, ಮೇಲ್ಗಡೆ ಒಂದು ಸಿಂಹ, ಆಮೇಲೆ ಸಿಂಹಕ್ಕೆ ಆ ಕಡೆ ಈ ಕಡೆ ಒಂಥರ ರೆಕ್ಕೆಗಳು ಬರೋ ಥರನೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗೊಂಬೆಗಳೆಲ್ಲನೂ ಆ್ಯಡ್ ಮಾಡಿದ್ದೀನಿ. ರಿಯಲ್ ಲೈಫಲ್ಲಿ ಇರೋ ಥರನೇ ಸೇಮ್ ಟು ಸೇಮ್ ಹೆಂಗೈತೆ ಅದೇ ಥರನೇ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಮೇಲ್ಗಡೆ ಮಿರರ್ ಸ್ಟಿಕ್ಕರಿಂಗೆಲ್ಲನೂ ಯಾವ ರೀತಿ ಮಾಡಿದ್ದೀನಿ ಅಂತ. ಮಿರರ್ ಸ್ಟಿಕ್ಕರಿಂಗೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ, ರಿಯಲ್ ಲೈಫಲ್ಲಿ ಇರೋ ಥರನೇ ಮಾಡಿದ್ದೀನಿ. ಆಮೇಲೆ ರೂಟ್ ಬೋರ್ಡು ಯಲ್ಲಾಪುರ, ಸಾಗರ, ಶಿವಮೊಗ್ಗ, ಮೈಸೂರು, ಶಿರಸಿ, ಅರಸೀಕೆರೆ, ಚನ್ನರಾಯಪಟ್ಟಣ ಅಂತಲೂ ರೂಟ್ ಬೋರ್ಡ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಈ ರೀತಿ. ಆಮೇಲೆ ಶಿರಸಿ ಶ್ರೀ ಮಾರಿಕಾಂಬ ಅಂತಲೂ ಇಲ್ಲಿ ಆ್ಯಡ್ ಮಾಡಿ, ಅಶೋಕ್ ಲೇಲ್ಯಾಂಡ್ ಅಂತ ಇತ್ತಲ್ಲ, ಆ ಅಶೋಕ್ ಲೇಲ್ಯಾಂಡ್ ಅನ್ನೋದಕ್ಕೆಲ್ಲನೂ ಡಿಫ್ರೆಂಟ್ ಕಲರಲ್ಲಿ ಪೇಂಟಿಂಗ್ಸ್ ಎಲ್ಲನೂ ಮಾಡಿದ್ದೀನಿ. ಅದಂತೂ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ KA31F1635 ಅಂತಲೂ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದೀನಿ ಫ್ರಂಟ್ ಲುಕ್ಕಲ್ಲಿ. ಈ ರೀತಿ ನಮ್ಮ ಒಂದು ಬಸ್ನ ಫ್ರಂಟ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಇನ್ನು ನೀವು ಸೈಡ್ ಲುಕ್ನ ನೋಡೋದಾದರೆ, ಸೈಡ್ ಲುಕ್ಕು ಗೆಳೆಯರೇ ಜಾಸ್ತಿ ಮಾಡಿಫಿಕೇಷನ್ ಏನಿಲ್ಲ, ಸಿಂಪಲ್ ಮಾಡಿಫಿಕೇಷನ್ನು, ಸ್ವಲ್ಪ ಮಾಡಿಫಿಕೇಷನ್ನ ಮಾಡಿರುವಂಥದ್ದು ಅಷ್ಟೇ. ನೀವು ನೋಡ್ತಿರ್ಬೋದು ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿ, ವಾಯುವ್ಯ ಕರ್ನಾಟಕ ಸಾರಿಗೆದು ಒಂದು ಸಿಂಬಲ್ಲು ಆ್ಯಡ್ ಮಾಡಿ, ಕೆಳಗಡೆ ನೀವು ನೋಡ್ತಿರ್ಬೋದು ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರು, ಬ್ಯಾಕ್ ವೀಲ್ ಕ್ಯಾಪು ಹಳದಿ ಕಲರು ಮತ್ತು ರೆಡ್ ಕಲರ್ ಬರುತ್ತೆ. ನೋಡ್ತಿದ್ದೀರಲ್ಲ ಆ ಥರ ನಿಮಗೆ ಬ್ಯಾಕ್ ವೀಲ್ ಕ್ಯಾಪು ಬರುತ್ತೆ. ಇನ್ನು ನೀವು ಮೇಲ್ಗಡೆ ನೋಡಿದ್ರೆ ಮಿರರ್ಗಳಿಗೆಲ್ಲನೂ ಅಂದರೆ ಕನ್ನಡಿಗಳಿದೆಯಲ್ಲ ಅದಕ್ಕೆ ಮೇಲೆ ಎಲ್ಲನೂ 2026 ಅಂತ ಆ್ಯಡ್ ಮಾಡಿರುವಂಥದ್ದು ಗ್ಲಾಸ್ ಮೇಲೆ. ಈ ರೀತಿ ಸೈಡ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ಒಂದು ಲಿವರಿನ. ಇನ್ನು ನೀವು ಸೈಡ್ ಲುಕ್ ನೋಡಿದ್ರಲ್ಲ, ಬ್ಯಾಕ್ ಸೈಡ್ ನೋಡಿದ್ರೆ ಬ್ಯಾಕ್ ಸೈಡು ಜಾಸ್ತಿ ಏನು ಮಾಡಿಫಿಕೇಷನ್ ಇಲ್ಲ, ಸಿಂಪಲ್ ಆಗೈತೆ ಅಷ್ಟೇ. ಬ್ಯಾಕ್ ಸೈಡು ಜಾಸ್ತಿ ಏನು ಮಾಡಿಫಿಕೇಷನ್ ಮಾಡೋದಕ್ಕೆ ಹೋಗಿಲ್ಲ ಗೆಳೆಯರೇ. ನೋಡ್ತಿದ್ದೀರಲ್ಲ ರಿಯಲ್ ಲೈಫಲ್ಲಿ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿರುವಂಥದ್ದು. ಬ್ಯಾಕ್ ಸೈಡಲ್ಲಿ ಬ್ಲೂ ಕಲರ್ದು ಒಂದು ಕರ್ಟನ್ ಆ್ಯಡ್ ಮಾಡಿ, ಯಲ್ಲಾಪುರ ಘಟಕ ಅಂತಲೂ ಹಾಕಿ, ಯಲ್ಲಾಪುರ, ಸಾಗರ, ಶಿವಮೊಗ್ಗ, ಮೈಸೂರು, ಶಿರಸಿ, ಅರಸೀಕೆರೆ, ಚನ್ನರಾಯಪಟ್ಟಣ ಅಂತಲೂ ಇಲ್ಲಿ ಆ್ಯಡ್ ಮಾಡಿ, NWKRTC ಅಂತಲೂ ಹಾಕಿ, ನಮ್ಮ ಕರ್ನಾಟಕ ಸಾರಿಗೆ ಅಂತಲೂ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು ನೋಡ್ತಿದ್ದೀರಲ್ಲ. ಆಮೇಲೆ ನೀವು ನೋಡ್ತಿರ್ಬೋದು KA31F1635 ಅಂತಲೂ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು ಪ್ಲೇಟ್ ನಂಬರ್ನ. ಈ ಥರ ನಮ್ಮ ಒಂದು ಲಿವರಿಯ ಬ್ಯಾಕ್ ಸೈಡ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಗೆಳೆಯರೇ. ಇನ್ನು ನೀವು ಈ ಕಡೆ ಸೈಡ್ ಲುಕ್ನಲ್ಲಿ ನೋಡೋದಾದ್ರೆ ಬ್ಯಾಕ್ ಸೈಡು ಚಿಂದಿಯಾಗೈತೆ ಅಂತಲೇ ಅಂದ್ಕೊಂಡಿದ್ದೀನಿ, ಸಿಂಪಲ್ ಆಗಿದ್ರೂ. ಇನ್ನು ನೀವು ಈ ಕಡೆ ಸೈಡ್ ಲುಕ್ನ ನೋಡೋದಾದ್ರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ, ಆ ಕಡೆ ಸೈಡ್ ಲುಕ್ಕಿಂತ ಈ ಕಡೆ ಸೈಡ್ ಲುಕ್ಕು ಸ್ವಲ್ಪ ಚೇಂಜಸ್ ಇರುತ್ತೆ. ಏನಪ್ಪ ಚೇಂಜಸ್ಸು ಅದಂತ ಹೇಳ್ತೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ಲು, ಆಮೇಲೆ ಫ್ರಂಟ್ ವೀಲ್ ಕ್ಯಾಪ್ ಹಳದಿ ಕಲರು, ಬ್ಯಾಕ್ ವೀಲ್ ಕ್ಯಾಪನ್ನು ಅಷ್ಟೇ ಹಳದಿ ಕಲರಲ್ಲೇ ಕ್ರಿಯೇಟ್ ಮಾಡಿದ್ದೀನಿ. ಆಮೇಲೆ ನೀವು ಮೇಲ್ಗಡೆ ನೋಡ್ತಿರ್ಬೋದು 2026 ಅಂತಲೂ ಆ್ಯಡ್ ಮಾಡಿದ್ದೀನಿ, 2026 ಅಂತಲೂ ಇಲ್ಲಿ ಹಾಕಿದ್ದೀನಿ. ಆಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು BS4 ಅಂತ ಹಾಕಿ, ಇಲ್ಲಿ ಗೆಳೆಯರ ಒಂದು ಡ್ರ್ಯಾಗನ್ದು ಒಂದು ಫೋಟೋನ ಆ್ಯಡ್ ಮಾಡಿದ್ದೀನಿ. ಡ್ರ್ಯಾಗನ್ ಫೋಟೋನ ಇಲ್ಲಿ ಆ್ಯಡ್ ಮಾಡಿ, ಈ ಕಡೆ ನೀವು ನೋಡ್ತಿರ್ಬೋದು ಕೆಂಪು ಮತ್ತು ಹಳದಿ ಕಲರಲ್ಲಿ ಒಂದು ಲೈನ್ ಹಾಕಿ, ಒಂದು ಸ್ಟಾರ್ ಹಾಕಿ, ಆ ಸ್ಟಾರ್ಗೆ ಒಂದು ಸರ್ಕಲ್ಲು ಆ್ಯಡ್ ಮಾಡಿರುವಂಥದ್ದು. ಈ ಥರ ನಮ್ಮ ಒಂದು ಲಿವರಿಯ ಫ್ರಂಟು ಬ್ಯಾಕು ಸೈಡ್ ಲುಕ್ ಎಲ್ಲ ಇರುವಂಥದ್ದು. ಇನ್ನು ಗೆಳೆಯರೆ, ನೀವು ಕ್ಯಾಬಿನ್ ಅಂದರೆ ಇಂಟೀರಿಯಲ್ನ ನೋಡೋದಾದರೆ ಇಂಟೀರಿಯಲ್ಲು ನಿಮಗೆ ಈ ರೀತಿ ಇರುವಂಥದ್ದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಸೇಮ್ ಟು ಸೇಮ್ ರಿಯಲ್ ಲೈಫ್ ಡೈಮಂಡ್ ಎಕ್ಸ್ಪ್ರೆಸ್ ಯಾವ ರೀತಿ ಇದೆ ಕ್ಯಾಬಿನ್ನು ಅದೇ ಥರನೇ ಇದೆ ಅಂತ ಅಂದ್ಕೊಂಡಿದ್ದೀನಿ.
ನೋಡ್ತಿರ್ಬೋದು ಮತ್ತು ಮಸ್ತಾಗೈತೆ ಅಂತಲೇ ಹೇಳ್ಬೋದು ಈ ಒಂದು ನಾನು ಮಾಡಿರುವಂಥ ಲಿವರಿಯ ಕ್ಯಾಬಿನ್ನು. ಇನ್ನು ನೀವು ನೋಡಿದ್ರಲ್ಲ ಕ್ಯಾಬಿನ್ ಯಾವ ರೀತಿ ಇತ್ತು ಅಂತ. ಇದಿಷ್ಟು ಗೆಳೆಯರ ಈ ನಮ್ಮ ಒಂದು ಡೈಮಂಡ್ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ಇನ್ನು ಗೆಳೆಯರ ಈ ಒಂದು ಲಿವರಿ ಯಾವ ರೀತಿ ಇತ್ತು ಹೇಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ನ ಮಾಡಿ. ಹಾಗೆ ನಾನು ಫಸ್ಟ್ಗೆ ಹೇಳಿದ್ದೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುತ್ತೆ ಅಂತ. ಪಾಸ್ವರ್ಡ್ ಏನಪ್ಪ ಅಂದರೆ ಗೆಳೆಯರ ಪಾಸ್ವರ್ಡ್ ಹೇಳ್ತಾಯಿದ್ದೀನಿ, ಆಮೇಲೆ ಯಾರು ಕಮೆಂಟಲ್ಲಿ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಪಾಸ್ವರ್ಡ್ ಇಕ್ಕಿರುವಂಥದ್ದು. ಪಾಸ್ವರ್ಡ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತೈತಲ್ಲ ಗೆಳೆಯರ ಪಾಸ್ವರ್ಡು ಇದೇ ಆಗಿರುತ್ತೆ ಈ ನಮ್ಮ ಒಂದು ಲಿವರಿಗೆ ಪಾಸ್ವರ್ಡು. ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರು ನೀವು ಒಂದು ಲಿವರನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೌ ಟು ಡೌನ್ಲೋಡ್ ಲಿವರಿ ಬ್ರೋ ಅಂತ ಮಾಡ್ತೀನಿ, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ವೀಡಿಯೋನ ಅಂತ. ಇಷ್ಟನ್ನು ಹೇಳ್ತಾ ಗೆಳೆಯರ ಈ ನಮ್ಮ ಒಂದು ವೀಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಗೆಳೆಯರೇ.